ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ಈ ಒಂದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ಜಾಯಿಂಟ್ ಪೇನ್ ಅಥವಾ ಕೀಲುಗಳಲ್ಲಿ ನೋವು ಸಾಮಾನ್ಯವಾಗಿ ಕಂಡುಬರ್ತದೆ. ಸೊ ಅಂಥವರಿಗೆ ಹಲವಾರು ಔಷಧಿಗಳನ್ನು ತಗೊಂಡು ಬೇಜಾರಾಗಿರ್ತದೆ. ಯಾವುದಾದ್ರೂ ಒಂದು ಬೆಸ್ಟ್ ತೈಲವನ್ನು ಹೇಳಿ ಡಾಕ್ಟ್ರೇ ಅಂತ ಹೇಳಿ ಸಾವಿರಾರು ಜನ ಕೇಳ್ತಾರೆ. ಸೊ ಈ ಒಂದು ತೈಲವನ್ನು ಪ್ರಯತ್ನ ಮಾಡಿ ಖಂಡಿತವಾಗಿ ನೋವಿನಿಂದ ಮುಕ್ತಿ ಹೊಂದಿ. ಯಾವುದು ಅಂತ ಹೇಳಿದ್ರೆ ಜಾಯಿಕಾಯಿಯ ಪುಡಿಯನ್ನು, ವೀಕ್ಷಕರೇ, ಜಾಯಿಕಾಯಿ ಅಥವಾ ಜಾತಿಕಾಯಿ ಅಂತ ಕರೀತಾರೆ ಕೆಲವು ಕಡೆಗಳಲ್ಲಿ. ಅದರ ಹೊರಗಡೆ ಸಿಪ್ಪೆ ಅಥವಾ ಈ ಒಂದು ಗಟ್ಟಿಯ ಶೆಲ್ಲನ್ನು ತೆಗೆದು ಒಳಗಡೆ ಇರುವಂಥ ಗಟ್ಟಿಯಾದ ಬೀಜವನ್ನು ನೀವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ, ಅಥವಾ ಗ್ರಂಥಿಕೆ ಅಂಗಡಿಗಳಲ್ಲಿ ನೇರವಾಗಿ ಸಿಗ್ತದೆ. ಈ ಜಾಯಿಕಾಯಿಯ ಚೂರ್ಣ ಅಥವಾ ಬೀಜದ ಚೂರ್ಣವನ್ನು ಸಾಸಿವೆ ಎಣ್ಣೆಯೊಂದಿಗೆ ಹಾಕಿ ಚೆನ್ನಾಗಿ ಕಾಯಿಸಬೇಕಾಗ್ತದೆ. ಸೊ ಹಲವಾರು ಒಂದು 1/4 ಗಂಟೆನೋ ಅಥವಾ 20 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸಿದ ನಂತರ ಅದರ ಸತ್ವವನ್ನು ಬಿಟ್ಟಂತಹ ಈ ಒಂದು ತೈಲ ಅತ್ಯುತ್ತಮ ನೋವು ನಿವಾರಕವಾಗಿ ಕೆಲಸ ಮಾಡ್ತದೆ. ಸೊ ಜಾಯಿಕಾಯಿಯ ಬೀಜದ ಒಂದು ಪುಡಿಯಿಂದ ಕುದಿಸಲ್ಪಟ್ಟಂತಹ ಈ ಒಂದು ಸಾಸಿವೆ ಎಣ್ಣೆಯನ್ನು ನೀವು ಎಲ್ಲ ಜಾಯಿಂಟ್ಗಳಿಗೂ ಅಪ್ಲಿಕೇಶನ್ ಮಾಡ್ಬೋದು. ಅದು ಮಂಡಿ ನೋವು ಇರ್ಬೋದು, ಶೋಲ್ಡರ್ ಪೇನು, ಎಲ್ಬೋ ಪೇನು ಅಥವಾ ಆ್ಯಂಕಲ್ ಜಾಯಿಂಟ್ ಪೇನು ಯಾವುದೇ ಇದ್ರೂ ಕೂಡ ಈ ಒಂದು ತೈಲವನ್ನು ಹಚ್ಚಿ ಮತ್ತೆ ಎಕ್ಸ್ಟ್ರಾ ಬಿಸಿ ನೀರು ಹಾಕೊಳ್ಳೋದು, ಸ್ನಾನ ಮಾಡೋದು ಯಾವುದೇ ಅವಶ್ಯಕತೆ ಇರೋದಿಲ್ಲ. ಇದನ್ನೇ ಸ್ವಲ್ಪ ಉಗುರು ಬೆಚ್ಚಿ ಕಂಡೀಷನಲ್ಲಿ ಇದ್ದಾಗ ಅದನ್ನು ಹಚ್ಚುವಂಥದ್ದು. ಸೊ ಈ ಒಂದು ಅತ್ಯುತ್ತಮ ನೋವು ನಿವಾರಕ ತೈಲವನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ನೋವಿನಿಂದ ಮುಕ್ತಿ ಹೊಂದಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಮಸ್ಕಾರ. ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ.